ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ BBMP ಇ ಖಾತಾ ಓಕೆನಾ, ಫೈನಲ್ BBMP ಇ ಖಾತಾ ಆನ್ಲೈನಲ್ಲಿ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತಾ ಇರೋದು. ಸೊ ಫಸ್ಟ್ ನಾವು ಏನು ಮಾಡಬೇಕಂತ ಹೇಳಿದರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಆಸ್ತಿ ಈ ವೆಬ್ಸೈಟ್ ಏನಿದೆ ಅಲ್ವಾ, ಇದನ್ನು ನಾವು ಫಸ್ಟು ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ಓಕೆನಾ. ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ OTP ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಮೆಸೇಜ್ ಬರುತ್ತೆ. ಸೊ ನಿಮ್ಮ ಮೊಬೈಲ್ಗೆ ಏನು OTP ಬಂದಿದೆ ಅಲ್ವಾ, ಆ OTPಯನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಓಕೆನಾ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಂಟ್ರಿ ಫಾರ್ಮು, ಮುಖಪುಟ, ಗೆಟ್ ಇ ಖಾತಾ ಅಂತ ಕಾಣಿಸ್ತಾ ಇದೆ ಓಕೆನಾ. ಸೊ ಇಲ್ಲಿ ಗೆಟ್ ಇ ಖಾತಾ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಓಕೆನಾ. ಸೊ ನಾವಿಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನಮ್ಮ ಪ್ರಾಪರ್ಟಿ ಏನಿದೆ ಅಲ್ವಾ ಅದು ಸರ್ಚ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ, ಇಲ್ಲಿ ಇದು ಸರ್ಚ್ ಬಾಕ್ಸಲ್ಲಿ ಇದು ಪ್ರಾಪರ್ಟಿ ಲೀಸ್ಟ್ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ, ಈ ಪ್ರಾಪರ್ಟಿ ಲೀಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ. ಸೊ ಪ್ರಾಪರ್ಟಿ ಲೀಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಪ್ರಾಪರ್ಟಿ ಲೀಸ್ಟ್ ಹೆಂಗೆ ಬಂತಂತ ಹೇಳಿದರೆ, ನಾವು ಯಾವ ಜಿಲ್ಲೆಯಲ್ಲಿ ಬರ್ತೀವಿ, ತಾಲೂಕಲ್ಲಿ ಬರ್ತೀವಿ, ಅದನ್ನು ನಾವು ಆಯ್ಕೆ ಮಾಡಿದ ಮೇಲೆ ಇದು ಪ್ರಾಪರ್ಟಿ ಲೀಸ್ಟ್ ಓಪನ್ ಆಗುತ್ತೆ ಓಕೆನಾ. ಸೊ ಇವಾಗ ಏನು ಮಾಡಬೇಕಂತ ಹೇಳಿದರೆ, ನಮ್ಮ ಪ್ರಾಪರ್ಟಿ ಲೀಸ್ಟು ಸರ್ಚ್ ಮಾಡಬೇಕಾಗುತ್ತೆ ಓಕೆನಾ. ಸೊ ಇಲ್ಲಿ ಸರ್ಚ್ ಟೈಪ್ ಅಂತ ಕಾಣಿಸ್ತಾ ಇದೆ. ಸರ್ಚ್ ಟೈಪಲ್ಲಿ ಪ್ರಾಪರ್ಟಿ ಎಪಿಕ್ ID ಎಂಟರ್ ಮಾಡಿಬಿಟ್ಟು ನಾವು ಸರ್ಚ್ ಮಾಡ್ಬೋದು, ಓನರ್ ಹೆಸರು ಹಾಕ್ಬಿಟ್ಟು ಸರ್ಚ್ ಮಾಡ್ಬೋದು, ಅಸೆಟ್ ನಂಬರ್ ಎಂಟರ್ ಮಾಡಿಬಿಟ್ಟು ಸರ್ಚ್ ಮಾಡ್ಬೋದು, ಮತ್ತು ಪ್ರಾಪರ್ಟಿ ಅಡ್ರೆಸ್ ಕೂಡ ಎಂಟರ್ ಮಾಡಿ ಸರ್ಚ್ ಮಾಡ್ಬೋದು. ಸೊ ಇದರಲ್ಲಿ ಬೆಸ್ಟ್ ಆಪ್ಷನ್ ಏನಿದೆ ಅಂತ ಹೇಳಿದರೆ ಅಸೆಟ್ ನಂಬರ್ ಓಕೆನಾ. ಈ ಅಸೆಟ್ ನಂಬರ್ ಎಂಟರ್ ಮಾಡಿಬಿಟ್ಟು ಸರ್ಚ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದರೆ, ಒಂದು ವೇಳೆ ನಾವು ಓನರ್ ಹೆಸರು ಮೇಲೆ ಸರ್ಚ್ ಮಾಡಿದರೆ ಇಲ್ಲಿ ನಮ್ಮ ಹೆಸರು ಥರನೇ ತುಂಬ ಜನ ಇರ್ತಾರೆ ಓಕೆನಾ. ಸೊ ಅಲ್ಲಿ ನೂರಾರು ಜನಗಳ ಹೆಸರುಗಳು ಓಪನ್ ಆಗುತ್ತೆ ಓಕೆನಾ. ಸೊ ಇಲ್ಲಿ ನಮ್ಮ ಹೆಸರು ಹುಡ್ಕಬೇಕಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಅಸೆಟ್ ನಂಬರ್ ID ಮೇಲೆ ಅಸೆಟ್ ನಂಬರ್ ಎಂಟರ್ ಮಾಡಿಬಿಟ್ಟು ಸರ್ಚ್ ಮಾಡಬೇಕು ಓಕೆನಾ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಹೆಸರು ಎಲ್ಲ ಡೈರೆಕ್ಟಾಗಿ ಬರುತ್ತೆ ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು, ಡ್ರಾಫ್ಟ್ ಇ ಖಾತಾ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಇನ್ನೊಂದು ಸಬ್ಮಿಟ್ ಇನ್ಫಾರ್ಮೇಷನ್ ಫಾರ್ ಫೈನಲ್ ಇ ಖಾತಾ ಅಂತ ಕಾಣಿಸ್ತಾ ಇದೆ ಓಕೆನಾ. ಅಂದರೆ ನಾವು ಇಲ್ಲಿ ಎರಡು ಸಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ಡ್ರಾಫ್ಟ್ ಇ ಖಾತಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವಾಗ ಕ್ಲಿಕ್ ಮಾಡಬೇಕು, ನಮ್ಮ ಹೆಸರು, ನಮ್ಮ ಅಸೆಟ್ ನಂಬರು ಎಲ್ಲ ಬಂದ ಮೇಲೆ ಅವಾಗ ಇದು ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆನಾ. ನೀವು ಫೈಂಡ್ ಔಟ್ ಮಾಡಿದ ಮೇಲೆ ಈಗ ನಾನು ಡ್ರಾಫ್ಟ್ ಇ ಖಾತಾ ಮೇಲೆ ಕ್ಲಿಕ್ ಮಾಡುತ್ತೇನೆ. ಡ್ರಾಫ್ಟ್ ಇ ಖಾತಾ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಮ್ಮ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮೆಲ್ಲ ಇನ್ಫಾರ್ಮೇಷನ್ ಇದೆ ಅಲ್ವಾ, ನಮ್ಮ ಮನೆ, ನಮ್ಮ ಪ್ರಾಪರ್ಟಿ ಇನ್ಫಾರ್ಮೇಷನು ಎಲ್ಲ 3 ಪೇಜಲ್ಲಿ ಓಪನ್ ಆಗುತ್ತೆ ಓಕೆನಾ. ಸೊ ಓಪನ್ ಮಾಡಿದ ಮೇಲೆ ನೀವು ಕೆಳಗಡೆಯಲ್ಲಿ ಬಂದುಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದರೆ, ಇಲ್ಲಿ ಸ್ವತ್ತಿನ ತರಹ ಓಕೆನಾ, ಇಲ್ಲಿ ಆಯ್ಕೆಗಳು ಅಂತಿದೆ ಓಕೆನಾ. SAS ಆಸ್ತಿ ತೆರಿಗೆ 10 ಅಂಕೆಯ ಅಪ್ಲಿಕೇಶನ್ ಸಂಖ್ಯೆಯನ್ನು ನಮೂದಿಸಿ ಅಂತ ಕಾಣಿಸ್ತಾ ಇದೆ ಓಕೆನಾ. ಸೊ ಫಸ್ಟ್ ನಾವೇನು ಮಾಡಬೇಕಂತ ಹೇಳಿದರೆ, ಸ್ವತ್ತಿನ ತರಹ ಇಲ್ಲಿ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಏನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಓಕೆನಾ, ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸೇಲ್ ಡೀಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ. ಸೊ ಸೇಲ್ ಡೀಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇಲ್ ಡೀಡನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ. ಸೊ ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಇಲ್ಲಿ ಸೊ ಸೇಲ್ ಡೀಡ್ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ ಅಂತ ಬರುತ್ತೆ ಓಕೆನಾ. ಸೊ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ 3 ಆಪ್ಷನ್ಸ್ ಇದೆ. ನೋಂದಾಣಿಕೆ 01/04/2004ನೇ ಸಾಲಿನ ನಂತರ ಆಗಿದ್ದಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನು 01/04/2004ನೇ ಸಾಲಿನ ಪೂರ್ವ ನೋಂದಣಿ ಆಗಿದ್ದಲ್ಲಿ ಹಕ್ಕು ನಿರೂಪಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು, ಎರಡನೇ ಆಪ್ಷನ್ ಓಕೆನಾ. ಮೂರನೇ ಆಪ್ಷನ್ ಏನಿದೆ, ನೋಂದಾಯಿತ ಹಕ್ಕು ನಿರೂಪಿಸಲು ದಾಖಲೆ ಇರುವುದಿಲ್ಲ. ಇದು 3 ಆಪ್ಷನ್ ಇದೆ
ಓಕೆನಾ. ಸೊ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಅಂದರೆ 3 ಸಲ ನಾವು ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಓಕೆನಾ. ಇಲ್ಲೇ ಕನ್ಫ್ಯೂಸ್ ಆಗೋದು. ಸೊ ನಾನೀಗ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದು ಇಲ್ಲಿ ದಾಖಲಾತಿ ಅಪ್ಲೋಡ್ ಮಾಡುವುದು ಅಂತ ಇದು ಕಳಿಸ್ತದೆ ಅಲ್ವಾ, ಚೂಸ್ ಫೈಲ್ ಅಂತ. ಓಕೆನಾ. ಇಲ್ಲಿ ನಾನು ಫೈಲನ್ನು ಅಪ್ಲೋಡ್ ಮಾಡುತ್ತೇನೆ. ಏನು, ಸೇಲ್ ಡೀಡ್ ಅಪ್ಲೋಡ್ ಮಾಡಿರೋದು. ಓಕೆನಾ. ಸೇಲ್ ಡೀಡ್ ಅಪ್ಲೋಡ್ ಮಾಡಿದ ಮೇಲೆ ಈ ಥರ ಮೆಸೇಜ್ ಬರುತ್ತೆ, ಕಾವೇರಿ ಡೀಡ್ ಹ್ಯಾಸ್ ರಿಟರ್ನ್ ಏರಿಯಾ ವ್ಯಾಲ್ಯೂ, ಈ ಥರ ಮೆಸೇಜ್ ಬರುತ್ತೆ. ಓಕೆನಾ. ನೀವು ಅಪ್ಲೋಡ್ ಮಾಡಿದ್ದೀರಿ ಅಂತ. ಓಕೆ. ಸೊ ನೆಕ್ಸ್ಟ್ ಮತ್ತೆ ನಾವೇನು ಮಾಡ್ಬೇಕಂತ ಹೇಳಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಸೇಲ್ ಡೀಡ್ ಅಪ್ಲೋಡ್ ಮಾಡಿದ ಮೇಲೆ KYC ಅಂತ ಓಪನ್ ಆಗುತ್ತೆ. ಇಲ್ಲಿ ನಾವೇನು ಮಾಡ್ಬೇಕಂತ ಹೇಳಿದರೆ ನಮ್ಮ ಆಧಾರ್ ಸಂಖ್ಯೆ ಎಂಟರ್ ಮಾಡಿಬಿಟ್ಟು ನನ್ನ ಮೊಬೈಲ್ ನಂಬರ್ ಹಾಕಿಬಿಟ್ಟು OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೆಟ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ನಿಮ್ಮ ಮೊಬೈಲ್ಗೆ OTP ಬಂದ ಮೇಲೆ ಅದು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ KYC ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಓಕೆನಾ. ಸೊ ಅದಾದಮೇಲೆ ಆಸ್ತಿಯ ಸ್ಥಳ ಕೇಳ್ತಾನೆ. ಓಕೆನಾ. ಸೊ ಆಸ್ತಿಯ ಸ್ಥಳದಲ್ಲಿ ನಾವು ಯಾವ ಏರಿಯಾದಲ್ಲಿ ಬರ್ತೀವಿ ನಮಗೆ ಆಸ್ತಿ ಅದೆಲ್ಲ ನಾವು ಸೇವ್ ಮಾಡಿಬಿಟ್ಟು ಅಡ್ರೆಸ್ ಅಂದರೆ ಮ್ಯಾಪ್ ಅಂದರೆ ಆನ್ಲೈನಲ್ಲಿ ನಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಅದು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಅಡ್ರೆಸ್ ಡೀಟೇಲ್ಸ್ ಸೇವ್ಡ್ ಅಂತ ಆಪ್ಷನ್ ಬರುತ್ತೆ. ಸೊ ಅದಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ ಡು ನಾಟ್ ಹ್ಯಾವ್ ಎನಿ ಅದರ್ ಡಾಕ್ಯುಮೆಂಟ್. ಓಕೆನಾ. ಇದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ತೋರಿಸಿದ್ನಲ್ವಾ 3 ಆಪ್ಷನ್ ಇದೆ ಅಂದ್ಬಿಟ್ಟು. ಓಕೆನಾ. ಸೊ ಅದರಲ್ಲಿ ಥರ್ಡ್ ಆಪ್ಷನ್ ಏನಿದೆ, ಡು ನಾಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್. ಓಕೆನಾ. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇದರಲ್ಲಿ ಕೂಡ ನಾವು ಫೈಲು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲಿ ಮುಂದುವರಿಸಿ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ ಫೈಲು. ಇದು ಮುಂದುವರಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ಇನ್ನೊಂದು ಮೆಸೇಜು ಈ ಥರ ಬರುತ್ತೆ, KYC ಮಾಡಬೇಕಂತ ಇನ್ನೊಂದು ಮೆಸೇಜ್ ಬರುತ್ತೆ. ಓಕೆನಾ. ಸೊ ಇವಾಗ ನಾವೇನು ಮಾಡಬೇಕಂತ ಹೇಳಿದರೆ ನಮ್ಮ ಆಧಾರ್ ನಂಬರ್ಗೆ OTP ಜನ್ರೇಟ್ ಮಾಡಿಬಿಟ್ಟು ಇಲ್ಲಿ OTP ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ಅಂದರೆ KYC ಮಾಡಬೇಕಾಗುತ್ತೆ. KYC ಮಾಡಿದ ಮೇಲೆ ಈ ಥರ ನಮಗೆ ಓಪನ್ ಆಗುತ್ತೆ. ಅಂದರೆ ಇದು ಡ್ರಾಫ್ಟ್ ಖಾತಾ. ಓಕೆನಾ. ನೀವು ಡ್ರಾಫ್ಟ್ ಖಾತಾ ಏನಿದೆ ಸಕ್ಸಸ್ಫುಲಿ ಮಾಡಿದಿರಂತ ಗೊತ್ತಾಯಿತು. ಓಕೆನಾ. ಸೊ ಈಗ ಮತ್ತೆ ನಾವು ಪ್ರಾಪರ್ಟಿ ಲಿಸ್ಟಲ್ಲಿ ಬಂದುಬಿಟ್ಟು ಅಸೆಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಸೆಟ್ ನಂಬರ್ ಮತ್ತೆ ನಾವು ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ಎಂಟರ್ ಮಾಡಿದ ಮೇಲೆ ಈಗ ನಾವೇನು ಮಾಡೋಕಂದರೆ ಫೈನಲ್ ಖಾತಾ ಮಾಡ್ತಾ ಇರೋದು ನಾವು ಈಗ. ಓಕೆನಾ. ಸೊ ಈಗ ನಾವು ಸಬ್ಮಿಟ್ ಇನ್ಫಾರ್ಮೇಷನ್ ಫಾರ್ ಫೈನಲ್ ಖಾತಾ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದು ಕ್ಲಿಕ್ ಹಿಯರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿವರೆಗೆ ನಾವು ಡ್ರಾಫ್ಟ್ ಖಾತಾ ಸಬ್ಮಿಟ್ ಮಾಡಿರೋದು. ಓಕೆನಾ. ಈಗ ನಾವು ಫೈನಲ್ ಖಾತಾ ಸಬ್ಮಿಟ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಓಕೆನಾ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಸೊ ಇವಾಗ ನಾವೇನು ಮಾಡ್ಬೇಕಂತ ಹೇಳಿದರೆ ಇಲ್ಲಿ ಸ್ವತ್ತಿನ ತರಹ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ, ನಿಮ್ಮ ಬಿಲ್ಡಿಂಗ್ ಇದ್ದರೆ ಬಿಲ್ಡಿಂಗ್ ಡೀಟೇಲು, ನಿಮ್ಮ ಓಪನ್ ಸೈಟ್ ಇದ್ದರೆ ಓಪನ್ ಸೈಟ್ ಡೀಟೇಲು, ಈ ಡೀಟೇಲ್ ನಾವು ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ಈ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ SIS ನಂಬರ್ ಇದೆ ಅಲ್ವಾ, 10 ಡಿಜಿಟ್ ನಂಬರ್ ಇರುತ್ತೆ, ಅದು SIS ನಂಬರ್ ಮಾಡಿಬಿಟ್ಟು ಇಲ್ಲಿ ಡೇಟಾವನ್ನು ಪಡೆದುಕೊಳ್ಳಿ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಸೊ ಮತ್ತೆ ನಾವೇನು ಮಾಡಬೇಕಂತ ಹೇಳಿದರೆ ಉಳಿಸಿ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ, ಉಳಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಸೊ ನಾನು ನಿಮ್ಗೆ ಹೇಳಿದಂಗೆ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ ಈ 3 ಆಪ್ಷನ್ ಬರುತ್ತೆ. ಓಕೆನಾ. ಸೊ 3 ಆಪ್ಷನ್ದಲ್ಲಿ ನಾವು ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ನಾನೀಗ ಲಾಸ್ಟಿನ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ. ಅಂದರೆ ನೋಂದಾಣಿಕ ಹಕ್ಕು ನಿರೂಪಿಸಿದ ದಾಖಲೆಗಳು ಇರುವುದಿಲ್ಲ, ಈ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊತಾ ಇರೋದು. ಓಕೆನಾ. ಸೊ ಅದು ಡ್ರಾಫ್ಟ್ ಖಾತಾದಲ್ಲಿ ಇದೇ ಆಪ್ಷನ್ ಸೆಲೆಕ್ಟ್ ಮಾಡಿರೋದು, ಮತ್ತು ಇದೇ ನಾನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇರೋದು. ಸೆಲೆಕ್ಟ್ ಮಾಡಿದ ಮೇಲೆ ಸೇಮು ಮತ್ತು ನಾವೇನು ಮಾಡಬೇಕು, ನಮ್ಮಿದು ಏನಂತಾರೆ ನೋಂದಾಯಿತ ಸಂಖ್ಯೆ
ಅಂದರೆ 01/04/2000 ಸಾಲಿನ ಅಂದರೆ ಆಪ್ಷನ್ ನಂಬರ್ 1 ಆಟೋಮೆಟಿಕ್ಕಾಗಿ ಬಂತೀಗ. ಆಪ್ಷನ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಮ್ಮ ಈ ನೋಂದಣಿಗೆ ಸಂಖ್ಯೆ ಏನಿದೆ ಅಲ್ವಾ ಅದು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಇಲ್ಲಿ ಡೇಟಾವನ್ನು ಪಡೆಯಿರಿ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಮ್ಮದು ಏನು ಡೇಟಾ ಇದೆ ಅಲ್ವಾ ಅದೆಲ್ಲ ಡೇಟಾ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ, ಕಾವೇರಿ ಡಾಕ್ಯುಮೆಂಟ್ ಡೇಟಾ. ಓಕೆನಾ, ಈ ಥರ ನಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಏನಾಗಿದೆ ಇಲ್ಲಿ ಎಲ್ಲ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡಬೇಕಂತ ಹೇಳಿದರೆ ಇಲ್ಲಿ ಮುಂದುವರಿಸಿ ಅಂತ ಆಪ್ಷನ್ ಏನಿದೆ ಅಲ್ವಾ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಏನಾದರೂ ಇಲ್ಲಿ ಕಾವೇರಿ ರಿಜಿಸ್ಟ್ರೇಷನ್ ಆಸ್ತಿ ಪ್ರದೇಶ ಇಲ್ಲಿ 1200 ಸ್ಕ್ವೇರ್ ಫೀಟಲ್ಲಿದೆ. ಓಕೆನಾ, ಅದು ನೀವು ಸ್ಕ್ವೇರ್ ಮೀಟ್ರಲ್ಲಿ ಮಾಡಬೇಕಂತ ಹೇಳಿದ್ರು ನೀವು ಮಾಡ್ಬೋದು. ಓಕೆನಾ, ಸೊ ಮುಂದುವರಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಡೀಟೇಲ್ ಓಪನ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ಆಪ್ಷನ್ ಕಾಣಿಸ್ತಾ ಇದೆ, ವೆರಿಫೈ KYC ಅಂತ ಕಾಣಿಸ್ತಾ ಇದೆ. ಓಕೆನಾ, ಈ ವೆರಿಫೈ KYC ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಬಿಟ್ಟು ನಮ್ಮ ಮೊಬೈಲ್ ನಂಬರು ಆಧಾರ್ ಸಂಖ್ಯೆ ಎಲ್ಲ ಎಂಟರ್ ಮಾಡಿಬಿಟ್ಟು ಇಲ್ಲಿ OTP ಜನ್ರೇಟ್ ಮಾಡಬೇಕಾಗುತ್ತೆ. ಓಕೆನಾ, OTP ಜನ್ರೇಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ಮೇಲೆ ಪ್ರೊಸೆಸಿಂಗ್ ಅಂತ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಪ್ರೊಸೆಸಿಂಗ್ ಆದಮೇಲೆ ನಮ್ಮ ಎಲ್ಲ ಡೀಟೇಲ್ಸ್ ಏನಿದೆ ಅಲ್ವಾ ಫೋಟೋ ಜೊತೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇವಾಗ ಏನು ಮಾಡಬೇಕಂತ ಹೇಳಿದರೆ ಇಲ್ಲಿ ಮೊಬೈಲ್ ನಂಬರ್ ಮಾಲೀಕರ ಮೊಬೈಲ್ ಸಂಖ್ಯೆ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ ಮಾಲೀಕರ ಮೊಬೈಲ್ ಸಂಖ್ಯೆ ಎಂಟರ್ ಮಾಡಿಬಿಟ್ಟು OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಗೆ OTP ಏನು ಬಂದಿದೆ ಅಲ್ವಾ ಅದು OTP ಎಂಟರ್ ಮಾಡಿಬಿಟ್ಟು OTP ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, OTP ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಉಳಿಸಿ ಅಂತ ಆಪ್ಷನ್ ಇದೆ ಅಲ್ವಾ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ಇದು ಮುಂದುವರಿಸಿ ಅಂತ ಆಪ್ಷನ್ ಬರುತ್ತೆ. ಓಕೆನಾ, ಅಂದರೆ ಇಲ್ಲಿ ಎಸ್ ನೋ ಅಂತ ಏನಿದೆ ಅಲ್ವಾ ಐ ಡು ನಾಟ್ ವಾಂಟ್ ಎಡಿ ಇದು ಆಪ್ಷನ್ ಇದೆ ಟಚ್ ಮಾಡಬೇಡಿ. ಜಸ್ಟ್ ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಮತ್ತೊಮ್ಮೆ ನಾವೇನು ಮಾಡೋಕ್ಕಂದರೆ ಮುಂದುವರಿಸಿ ಅಂತ ಬರುತ್ತೆ ಆಪ್ಷನು, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಎಲ್ಲ ಡೀಟೇಲ್ಸ್ ಬಂದಿವೆ. ಓಕೆನಾ, ಸೊ ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಓಕೆನಾ, ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ ನಮ್ಮ ಪ್ರಾಪರ್ಟಿ ಓಪನ್ ಪ್ಲಾಟ್ ಇದ್ದರೆ ಓಪನ್ ಪ್ಲಾಟು, ಮನೆ ಇದ್ದರೆ ಮನೆ. ಓಕೆನಾ, ಆ ಫೋಟೋನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಉಳಿಸಿ ಅಂತ ಆಪ್ಷನ್ ಬಂದಿದೆ ಅಲ್ವಾ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತ ಹೇಳಿದರೆ ಬೆಸ್ಕಾಮ್ ಆ್ಯಂಡ್ BWSSB ವಿವರಗಳು ಅಂತ ಕಾಣಿಸ್ತಾ ಇದೆ. ಓಕೆನಾ, ಈ ಬೆಸ್ಕಾಮ್ 10 ಡಿಜಿಟ್ ಮೀಟರ್ ನಂಬರ್ ಇಲ್ಲಿ ಹಾಕಿಬಿಟ್ಟು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಮತ್ತೆ ಓಪನ್ ಆಗುತ್ತೆ. ಓಕೆ, ಸೊ ಇವಾಗ ಮತ್ತೇನು ಮಾಡ್ಬೇಕಂತ ಹೇಳಿದರೆ ಇಲ್ಲಿ ಮುಂದುವರಿಸಿ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ ಈ ಮುಂದುವರಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ಉಳಿಸಿ ಅಂತ ಆಪ್ಷನ್ ಬಂದಿದೆ. ಓಕೆನಾ, ಸೊ ಉಳಿಸಿ ಮಾಡೋಕ್ಕಿಂತ ಮುಂಚೆ ಆಸ್ತಿಯ ವರ್ಗೀಕರಣ ಓಕೆನಾ ಖಾತಾ ಹಕ್ಕು ಆಧರಿಸಿದೆ ಅಂತ ಏನು ಆಪ್ಷನ್ ಇದೆ ಅಲ್ವಾ ಇದರಲ್ಲಿ ನಾವು ಡು ನಾಟ್ ಹ್ಯಾವ್ ಎನಿ ಅಬೌವ್ ಡಾಕ್ಯುಮೆಂಟ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಡು ನಾಟ್ ಹ್ಯಾವ್ ಎನಿ ಅಬೌವ್ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ಉಳಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾಟ್ ಮ್ಯಾಚ್ಡ್ ಅಂತ ಬಂದಿದೆ. ಓಕೆನಾ, ಸೊ ನಾವೇನು ಮಾಡ್ಬೇಕಂತ ಹೇಳಿದರೆ ಇಲ್ಲಿ ಕಾರಣವನ್ನು ಆಯ್ಕೆ ಮಾಡಿ ಅಂತ ಆಪ್ಷನ್ ಇದೆ. ಸೊ ಕಾರಣವನ್ನು ಆಯ್ಕೆ ಮಾಡೋದು ಅದರಲ್ಲಿ ನಾವು ಏನು ಆಯ್ಕೆ ಮಾಡಬೇಕಂತ ಹೇಳಿದರೆ ಎರಡರಲ್ಲಿ ತಪ್ಪಾಗಿ ಹೊಂದಿಸಲಾಗಿದೆ ಅಂತ ನಾವು ಎರಡು ಸಲ ನಾವು ಆಯ್ಕೆ ಮಾಡಬೇಕಾಗುತ್ತೆ. 2 ಸಲ ಆಯ್ಕೆ ಮಾಡಿದ ಮೇಲೆ ತಪ್ಪಾಗಿ ಹೊಂದಿಸಲಾಗಿದೆ ಅಂದ್ಬಿಟ್ಟು ಉಳಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಿಕ್ಲರೇಷನ್ ಕೇಳ್ತಾನೆ. ಓಕೆನಾ, ಸೊ ಐ ಅಂಡರ್ಸ್ಟ್ಯಾಂಡ್ ಅಂತ ಏನಿದೆ ಅಲ್ವಾ ಅದು ಕ್ಲಿಕ್ ಮಾಡ್ಕೊಂಬೋಗ್ಬಿಡಿ. ಐ ರೀಸೆಂಟ್ಲಿ ದಟ್ ಇನ್ಫಾರ್ಮೇಷನ್ ಅಂತ ಇದೆಯಲ್ವ ಇದನ್ನು ಚೆಕ್ ಬಾಕ್ಸ್ ಮಾಡ್ಕೊಂಬಿಡಿ. ಅದಾದಮೇಲೆ ವೆರಿಫೈ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ವೆರಿಫೈ ಡೇಟಾ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ KYCಗೆ ಬರ್ತಾನೆ ಅವನು. ಓಕೆನಾ,
ಪ್ಲೀಸ್ ಕಂಪ್ಲೀಟ್ ದ ಇ ಸೈನ್ ದೆನ್ ಓನ್ಲಿ ದ ಅಪ್ಲಿಕೇಶನ್ ವಿಲ್ ಬಿ ಸಬ್ಮಿಟೆಡ್ ಟು ದ BBMP ಫಾರ್ ವೆರಿಫಿಕೇಷನ್ ಅಂತ ಬರುತ್ತೆ. ಓಕೆನಾ. ಸೊ ಇವಾಗ ಏನು ಮಾಡ್ಬೇಕಂತ ಹೇಳಿದರೆ ಅವನು KYC ಮಾಡಬೇಕಂತ ಹೇಳ್ತಾ ಇರೋದು. ಓಕೆನಾ. ಅದು ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ಯಾಕ್ ಆಪ್ಷನ್ ಇದೆ, ಇಲ್ಲಿ ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ. ಓಕೆನಾ. ಇ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಆಧಾರ್ ನಂಬರು, ಮೊಬೈಲ್ ನಂಬರ್ಗೆ ಮೊಬೈಲ್ ನಂಬರ್ಗೆ OTP ಬರುತ್ತಲ್ವಾ, ಅದು ಗೆಟ್ ಒ ಟಿ ಪಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಮೊಬೈಲ್ ನಂಬರ್ಗೆ ಏನು OTP ಬಂದಿದೆ ಅದು OTP ಎಂಟರ್ ಮಾಡಿದರೆ ನಾವು ಸಕ್ಸಸ್ಫುಲಿ ಫೈನಲ್ ಈ ಖಾತಾ ಸಬ್ಮಿಟ್ ಮಾಡಿದಂಗೆ. ಓಕೆನಾ. ಸೊ ಫ್ರೆಂಡ್ಸ್, ಇದು ವಿಡಿಯೋ ತುಂಬ ದೊಡ್ಡದಿದೆ. ಓಕೆನಾ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.